ಮಾಗಡಿ ಚಿರತೆ ಕನ್ನಡ ನ್ಯೂಸ್ 24 ಸುದ್ದಿ ಪ್ರಸಾರವಾದ 24 ಗಂಟೆಯೊಳಗೆ ಸರ್ಕಾರಿ ನಾಮಫಲಕ ಹಾಕಿದ ಚನ್ನನಾಯಕನಪಾಳ್ಯ ಸರ್ವೆ ನಂಬರ್ 103ರಲ್ಲಿನ 38 ಗುಂಟೆ ಸರ್ಕಾರದ ಜಮೀನಿನಲ್ಲಿ ಸಾರ್ವಜನಿಕರಿಂದ ದೇವಸ್ಥಾನ ಮಾಡಲಾಗಿದ್ದು, ಸಾರ್ವಜನಿಕರಿಗೆ ಊರಿಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಸಾರ್ವಜನಿಕರು ಸ್ವಂತ ದುಡ್ಡಿನಿಂದ ದೇವಸ್ಥಾನವನ್ನ ಕಟ್ಟಿಸಿದ್ರೆ ದೇವಸ್ಥಾನದ ದುಡ್ಡನ್ನೇ ನುಂಗಿ ನೀರು ಕುಡಿದಿರುವಂತಹ ಗಂಗರಾಜು ಈ ಭಾಗದಲ್ಲಿ ಭಾರಿ ಹಾವಳಿಯನ್ನ ಹಿಡುತ್ತಿದ್ದಾನೆ. ಈತನ ನಿಜ ಬಣ್ಣವನ್ನ ಮಾಗಡಿ ಚಿರತೆ ಕನ್ನಡ ನ್ಯೂಸ್ 24 ಬಯಲಿಗೆಳೆಯುತ್ತಿದ್ದಂತೆಯೇ ಅದನ್ನ ಸರಿಪಡಿಸಿದ ಅಧಿಕಾರಿಗಳು ನಮ್ಮ ವರದಿಗೆ ಸ್ಪಂದಿಸಿರೋದು ಒಳ್ಳೆಯ ಬೆಳವಣಿಗೆ ಎಂದೇ ಹೇಳಬಹುದು. ಸರ್ಕಾರದ ಜಮೀನಿನಲ್ಲಿ ನಿರ್ಮಿಸಿದಂತಹ ಸಮುದಾಯ ಭವನಕ್ಕೆ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಮುದಾಯ ಭವನವೆಂದು ಬೋರ್ಡ್ ನೀಡಿದ್ದಾರೆ. ಇದು ಮಾಗಡಿ ಚಿರತೆ ಕನ್ನಡ ನ್ಯೂಸ್ 24ರ ಬಿಗ್ ಇಂಪ್ಯಾಕ್ಟ್ ಎಂದರೆ ತಪ್ಪಾಗಲಾರದು. ಅದೇ ರೀತಿ ದೇವಸ್ಥಾನದ ಮುಂಭಾಗವಿರುವಂತಹ ಅಂಗಡಿಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಈ ನಾಲಾಯಕ್ ಗಂಗರಾಜುವಿನ ಹಟ್ಟಹಾಸಕ್ಕೆ ಕಡಿವಾಣ ಹಾಕುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಈಗಲಾದರೂ ಬಿಬಿಎಂಪಿ ಕಮಿಷನರ್ ಇಂಜಿನಿಯರ್ ರಂಗಸ್ವಾಮಿ, ಉಪ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಳ್ಳದಿದ್ರೆ ಭಾರಿ ಆಕ್ರೋಶಕ್ಕೆ ಒಳಗಾಗುವುದರಲ್ಲಿ ಅನುಮಾನವೇ ಇಲ್ಲ ಬಿಡಿ. ದೇವಸ್ಥಾನ ನಿರ್ಮಾಣಕ್ಕೆ ಕಾತಣಿಕರ್ತರಾದವರ ಧರ್ಮ ಪತ್ನಿ ಮಾಗಡಿ ಚಿರತೆ ಕನ್ನಡ ನ್ಯೂಸ್ 24 ವರದಿಗಳನ್ನ ಮಾಡುವಾಗ ಯಾವುದೇ ರೀತಿಯ ಆಧಾರಗಳಿಲ್ಲದೆ ಮಾಡೋದಿಲ್ಲ. ಇಲ್ಲಿಯೂ ಕೂಡ ಅದೇ ಆಗಿದೆ. ಈ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು, ನಿರ್ಮಿಸಿದವರ ಪರಿಸ್ಥಿತಿ ಏನಾಯಿತು ಅನ್ನೋದನ್ನ ದೇವಸ್ಥಾನ ನಿರ್ಮಿಸಿದವರ ಧರ್ಮ ಪತ್ನಿಯಿಂದಲೇ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಆಂಜಿನಮ್ಮ. ನಮ್ಮ ಯಜಮಾನರು ಮೇಸ್ತ್ರಿ ವೆಂಕಟರಮಣಪ್ಪ ಅಂತ, ಚನ್ನಕಿನಪಳ್ಳಿ 2ನೇ ಅಂತ ರೆಡ್ಡಿಕಟ್ಟೆಯಲ್ಲಿ ಗಣೇಶನ ದೇವಸ್ಥಾನ ಕಟ್ಟಿರೋರು ನಮ್ಮ ಯಜಮಾನರು. ಇವತ್ತು ಅದ್ಭುತವಾಗಿ ನಡೀತಾ ಇದೆ. ಗಂಗರಾಜಪ್ಪ ಅಲ್ಲಿ ಅಂಗಡಿಗಳು ಸಮುದಾಯ ಭವನ ಎಲ್ಲ ಮಾಡಿಸಿ ಎಲ್ಲ ಮಜವಾಗಿ ಮೆರಿತಾ ಇದ್ದಾರೆ. ನಮ್ಮ ಯಜಮಾನರು ಆ ದೇವಸ್ಥಾನ ಎಲ್ಲ ಕೆಲಸ ಎಲ್ಲ ಆದಮೇಲೆ ಕಾಯಿಲೆ ಬಿದ್ದರು. ಇವತ್ತು ಅವರಿಲ್ಲ, ಸತ್ತೋದ್ರು ಅವರು ಕಾಯಿಲೆಯಿಂದ. ಮೊದಲು ಎಲ್ಲ ಕಟ್ಟೆ ಅಲ್ಲಿ ಬರೀ ಕಾಡು ಥರ ಇತ್ತು, ಗಲೀಜಿತ್ತು. ಅದನ್ನೆಲ್ಲ 3 ವರ್ಷ ನಮ್ಮ ಯಜಮಾನ್ರು ನಿಂತ್ಕೊಂಡು ಕಷ್ಟಪಟ್ಟು ಅದೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನದ ಕೆಲಸ ಮುಗಿಸ್ಕೊಟ್ಟ ಮೇಲೆ ಕಾಯಿಲೆ ಬಿದ್ದರು, ಸತ್ತೋದ್ರು. ಮನೆಗೆ ಬಂದು ಹೇಳ್ತಿದ್ರು ನಮ್ಮ ಯಜಮಾನ್ರು, ಸೈಟ್ ಕೊಡ್ತಾರೆ ಎಲ್ಲ ಮಾತಾಡ್ಯವ್ರೆ, ದೊಡ್ಡವರೆಲ್ಲ ಸೇರಿ ಮಾತಾಡ್ಕೊಂಡವ್ರೆ, ಸೈಟ್ ಕೊಡ್ತೀವಿ ಅಂತ ಹೇಳವ್ರೆ ಅಂತ ಹೇಳೋರು ಯಾವಾಗಲೂ ಬಂದು ನಮ್ಮ ಮನೆಗೆ. ಇವತ್ತು ಅವರಿಲ್ಲ. ನಾನು ಅವಾಗವಾಗ ಹೋಗಿ ಅವ್ರು ಸತ್ತೋದ್ರು. ಅವಾಗವಾಗ ಹೋಗಿ ಗಂಗರಾಜಣ್ಣನ ಏನಣ್ಣ ಹಿಂಗೆ ಕೊಡ್ತೀವಿ ಅಂತ ಹೇಳಿದ್ರಿ, ಎಲ್ಲಣ್ಣ ಏನು ಕೊಟ್ಟೇ ಇಲ್ವಾ ಅಂತ ಕೇಳಲಿಕ್ಕೆ, ಯಾರು ಕೊಡ್ತೀವಿ ಅಂತ ಹೇಳಿದ್ರು, ಹೋಗಮ್ಮ ಗಾಡಿ ಕೊಡ್ತೀವಿ ಅಂತ ಹೇಳಿದ್ದಾಗ ನೋಡೋಣ ಕೊಡಿಸ್ತೀನಿ ಹೋಗು ಅಂತಂತ ಹೇಳ್ತಿದ್ರು ಗಂಗರಾಜಣ್ಣ. ಗಾಡಿನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಕೇಳ್ತಾ ಹಂಗೆ ಕೇಳ್ತಾ ಇದ್ದಂಗೆ ಗಾಡಿನೂ ಇಲ್ಲ, ಏನೂ ಇಲ್ಲ, ಒಂದು 10,000 ಕೊಡ್ತೀನಿ ಹೋಗಮ್ಮ ಅಂತ ಗದ್ರೋರು. ಸುಮ್ಮನೆ ಮನೆಗೆ ಬರೀವೆ ನಾನು. 10,000ನೂ ಕೊಟ್ಟಿಲ್ಲ, ಇವತ್ತೊಂದು ರೂಪಾಯಿನೂ ಕೊಟ್ಟಿಲ್ಲ. ಇವತ್ತು ಚೆನ್ನಾಗಿ ಮೆರಿತಾವ್ರೆ ಅವರು. ಮನೆ ಕಟ್ಕೊಂಡು, ಮಕ್ಕಳು ಮದುವೆ ಮಾಡ್ಕೊಂಡು, ದೊಡ್ಡದೊಂದು ಮನೆ ಕಟ್ಕೊಂಡು ಎಲ್ಲ ಕಬಳಾಯಿಸ್ಕೊಂಡು ತಿನ್ಕೊಂಡು ಅವರೇ ಅಂಗಡಿಗಳ್ದು ಛತ್ರದ್ದು ಎಲ್ಲ ಉಂಡಿದ್ದು ಎಲ್ಲ ಕಬಳಿಸ್ಕೊಂಡು ತಿನ್ಕೊಂಡು ಅವರೇ. ಇವತ್ತು ನಮ್ಮನ್ನು ಕ್ಯಾರ್ ಮಾಡಲ್ಲ. ನಾವು ಬಾಡಿಗೆ ಮನೆಗೆ ಅವತ್ತಿಂದ ಸಾಯ್ತಾ ಇದ್ದೀವಿ. ಇವಾಗ ಮಜವಾಗಿ ತಿರ್ಗ್ತಾವ್ರೆ ಅವರು. ನೋಡಿದ್ರಲ್ಲ ವೀಕ್ಷಕರೇ, ನಯ ವಂಚಕ ಈ ಗಂಗರಾಜು ಸಾರ್ವಜನಿಕರಿಗೆ ಮಾಡಿರುವಂತಹ ಅನ್ಯಾಯಗಳು ಒಂದೆರಡಲ್ಲ. ತನ್ನ ಕೆಲಸ ಆಗುವವರೆಗೂ ಅವರ ಜೊತೆ ಚೆನ್ನಾಗಿದ್ದು ಈಗ ತನ್ನ ಕಾಲಿನ ಕಸದಂತೆ ಕಾಣುತ್ತಿರುವ ಈ ಅಯೋಗ್ಯನಿಗೆ ಅದೇನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನೋಡಿ.
ಈಗಲಾದ್ರೂ ಈ ಅವಿವೇಕಿ ಗಂಗರಾಜು ತನ್ನ ತಪ್ಪುಗಳನ್ನ ತಿದ್ದಿಕೊಂಡು ಈ ವೃದ್ಧರಿಗೆ ಒಂದು ಆಶ್ರಯ ಮಾಡಿಕೊಡಲಿಲ್ಲವೆಂದ್ರೆ ಅವನ ಜನ್ಮಕ್ಕೆ ಅರ್ಥನೇ ಇರೋಲ್ಲ ಬಿಡಿ. ಇಲ್ಲಿನ ಅವ್ಯವಹಾರದ ವಿವರ, ಈ ಗಂಗರಾಜುವಿನ ಇನ್ನು ಅನೇಕ ಅವ್ಯವಹಾರಗಳ ಸಂಪೂರ್ಣ ವಿವರವನ್ನ ಮುಂದಿನ ಸಂಚಿಕೆಯಲ್ಲಿ ನೀಡ್ತೀವಿ. ಮಾಗಡಿ ಚಿರತೆ, ಕನ್ನಡ ನ್ಯೂಸ್ 24x7 ಬೆಂಗಳೂರು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭ ಕೋರುವವರು SP ರಾಜು, ಮಾಗಡಿ ಚಿರತೆ, ಕನ್ನಡ ನ್ಯೂಸ್ 24x7.